ಪ್ಲಂಬಿಂಗ್ದವ್ರು ಬಂದಿದ್ರು ನಮ್ಮ ಮನೆಗೆ. ಸ್ವಲ್ಪ ಏನೋ ಕೆಳಗಡೆ ಲೀಕೇಜ್ ಆಗ್ತಾ ಬಹಳ ದಿನ ಆಯಿತು ರೊಟ್ಟಿ ಮಾಡದೇ ಇರೋದು. ಬಟ್ ಇನ್ನೊಂದು ಎರಡಿದೆ. ಅದಿಷ್ಟು ಚೌಕ್ಗಳು ಆ್ಯಂಡ್ ಮುಂದ್ಗಡೆ ಬಂದ್ಬಿಟ್ಟು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವಾಗ 1 o'clock ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಪ್ಲಂಬಿಂಗ್ದವ್ರು ಬಂದಿದ್ದರು ನಮ್ಮ ಮನೆಗೆ. ಸ್ವಲ್ಪ ಏನೋ ಕೆಳಗಡೆ ಲೀಕೇಜ್ ಆಗ್ತಾ ಇದೆ ಅಂತೆ, ಹಾಗಾಗಿ ಮಾಡೋದಕ್ಕೆ ಬಂದಿದ್ದರು. ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಅವ್ರು ಮಧ್ಯೆ ಇರ್ತಾರೆ, ಆಮೇಲೆ ಅದು ಇದು ಏನಾದರೂ ಕೇಳ್ತಿರ್ತಾರೆ, ಆಮೇಲೆ ಡಿಸ್ಟರ್ಬೆನ್ಸ್ ಬೇಡ ಅಂತ ಹೇಳ್ಬಿಟ್ಟು ಮಾಡಲಿಲ್ಲ. ಕೆಲವೊಂದು ಬಾತ್ರೂಮ್ ಆ್ಯಂಡ್ ಕೆಲವೊಂದು ಕಡೆ ಲೀಕೇಜ್ ಆಗ್ತಾಯಿತ್ತು, ಹಾಗಾಗಿ ಓನರ್ ಬಂದು ಅದೆಷ್ಟು ನೋಡಿ ಚೆಕ್ ಮಾಡಿ ಕೆಲವೊಂದು ಡ್ಯಾಮೇಜ್ ಆಗಿದ್ದೆಲ್ಲ ಸರಿ ಮಾಡಿ ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಇವಾಗ ಹೋದರು. ಸೊ ಹಾಗಾಗಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಬನ್ನಿ ಇವತ್ತು ಬೆಳಗ್ಗೆ ಏನೆಲ್ಲ ಟಿಫಿನ್ ಮಾಡಿದ್ದೆ ಸೊ ಎಲ್ಲ ಬ್ಲಾಗಲ್ಲಿ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಓಕೆ ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಗುಡಿಸಿ ಒರೆಸಿ ಅದಾದಮೇಲೆ ಫಸ್ಟ್ ಮಾಡೋದೇ ಅಡುಗೆ. ಬಟ್ ಬೆಳಿಗ್ಗೆ ಎಲ್ಲರೂ ಸ್ಕೂಲಿಗೆ ಹೋಗೋದು ಆಮೇಲೆ ಆಫೀಸ್ಗೆ ಹೋಗೋದ್ರಿಂದ ನಾನು ಅಡುಗೆ ಬೇಗನೆ ಮಾಡ್ಕೊಂಬಿಡ್ಬೇಕು. ಹಾಗಾಗಿ ಇವತ್ತು ಕುಬ್ಸಿ ಪಲ್ಯ ಆ್ಯಂಡ್ ಮೆಕ್ಕೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ರೊಟ್ಟಿ. ಬಟ್ ಭಾಳ ದಿನ ಆಯಿತು ಇದನ್ನು ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಇಲ್ಲಿ ಆಲ್ರೆಡಿ ನಾನು ಪಲ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಮೆಕ್ಕೆಕಾಯಿ ಪಲ್ಯ ಅಂತೂ ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಊಟ ಮಾಡದೇ ಇರೋರನ್ನು ಕೂಡ ಮಾಡ್ತಾರೆ, ಯಾಕಂದರೆ ಅದು ಆ ಥರ ಇರುತ್ತೆ. ಅದರಲ್ಲೂ ಹೊಲದಲ್ಲಿ ಬೆಳೆದಿರೋದ್ರಿಂದ ನಾನು ಊರಿಂದ ಬರ್ತಾನೆ ತೊಗೊಂಡು ಬಂದಿದ್ದೆ ಸ್ವಲ್ಪ. ಹಾಗಾಗಿ ಅದನ್ನು ಇವಾಗ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿ ಪಾಣ್ಯನ ಕೊಡ್ತೀನಿ. ಕೆಲವೊಬ್ಬರು ಉಳ್ಳಾಗಡ್ಡಿದು ಹಾಕಿರ್ತಾರೆ, ಆನಿಯನ್ದು. ಬಟ್ ನನಗೆ ಅದು ಇಷ್ಟ ಆಗೋಲ್ಲ. ನಮ್ಮ ಮನೆಗೆ ಬೆಳ್ಳುಳ್ಳಿ ಪಾಣ್ಯ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ. ಇದ್ರದ್ದು ಸ್ಮೆಲ್ ಇರುತ್ತಲ್ವ, ಈಗಿನ ಚಳಿಗಾಲಕ್ಕೆ ಇದು ತುಂಬಾ ಒಳ್ಳೆಯದು. ನೆಗಡಿ, ಶೀತ, ಕೆಮ್ಮು ಇದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಇವತ್ತು ನಾನು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಹಳ ದಿನ ಆಯಿತು ರೊಟ್ಟಿ ಮಾಡದೇ ಇರೋದು. ಸ್ವಲ್ಪ ನಾವು ಗ್ಯಾಪ್ ಮಾಡಿದ್ವಿ ಅಂತಂದರೆ ಬರೋದೇ ಇಲ್ಲ. ಎಸ್ಪೆಷಲಿ ನನಗಂತೂ ಫುಲ್ ಬರಲ್ಲ. ಸ್ವಲ್ಪ ಸಣ್ಣವೇ ಮಾಡಿರ್ತೀನಿ ಬರ್ದೇ ಇರುವಾಗ. ಇನ್ನು ಕಂಟಿನ್ಯೂಸ್ ಆಗಿ ಮಾಡಿದ್ನಿ ಅಂದರೆ ಅದು ಏನಾಗುತ್ತೆ ಅಂದರೆ ಚೆನ್ನಾಗಿ ಬರುತ್ತೆ. ಡೇ ಬೈ ಡೇ ಸ್ವಲ್ಪ ಇಂಪ್ರೂವ್ ಆಗ್ತಾ ಆಗ್ತಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದ್ರ ಜೊತೆಗೆ ಮೆಕ್ಕೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಲ್ವ, ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಇಷ್ಟ. ಈ ಪಲ್ಯ ಅಂತೂ ತುಂಬಾ ಇಷ್ಟ, ಹಾಗಾಗಿ ಫೇವ್ರೇಟ್ ಅಂತ ಹೇಳ್ಬೋದು. ಹಾಗಾಗಿ ಸೊ ಇದನ್ನು ನಾನು ಈ ಥರನೇ ಫ್ರೈ ಮಾಡಿ, ಅಂದರೆ ಎಣ್ಣೆಯಲ್ಲೇ ಎಲ್ಲ ಹಾಕಿರ್ತೀನಿ. ಆಮೇಲೆ ಕಟ್ ಮಾಡ್ಕೊಂಡಿರುವಂಥದ್ದು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ತೀನಿ. ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಇದ್ರದ್ದು ಘಮ, ಪರಿಮಳ ಆ್ಯಂಡ್ ಸೊ ಇದ್ರದ್ದು ಟೇಸ್ಟು ಎಲ್ಲ ಚೆನ್ನಾಗಿ ಬರುತ್ತೆ. ಇನ್ನು ಇದು ಮಿಕ್ಕಿರೋ ಬೀಜ ಇರುತ್ತಲ್ವ, ಆ ಬೀಜನೂ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಬಟ್ ಬೀಜದಿಂದಲೇ ತುಂಬ ಚೆನ್ನಾಗಿ ಟೇಸ್ಟ್ ಬರೋದು. ಅದನ್ನೇ ತೆಗೆದ್ರೆ ಚೆನ್ನಾಗಿ ಟೇಸ್ಟ್ ಬರಲ್ಲ. ಕೆಲವೊಬ್ಬರು ಅದನ್ನು ಸ್ಕಿಪ್ ಮಾಡ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಬೀಜ ಹಾಕಿದ್ರೆ ಟೇಸ್ಟ್ ಮಾತ್ರ ಎಷ್ಟು ಅದ್ಭುತವಾಗಿ ಬರುತ್ತೆ. ಇಲ್ಲಿ ಎಲ್ಲ ಹಾಕಿದ್ದೀನಲ್ವ, ಹಾಗಾಗಿ ಈಗ ಜಸ್ಟ್ ಫ್ರೈ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಸಪ್ರೇಟಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಈ ಥರ ಒಗ್ಗರಣೆನ ಹಾಕ್ಕೊಳ್ತಾರೆ. ಬಟ್ ನಾನು ಹಾಗಲ್ಲ, ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ 1 ಕಪ್ ಅಥವಾ 2 ಕಪ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ತೀನಿ. ಇದಕ್ಕೆ ಪುಟಾಣಿನ ಆ್ಯಡ್ ಮಾಡ್ತಾರೆ, ಬಟ್ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಶೇಂಗದ್ದು ಏನು ಪುಡಿ ಇರುತ್ತಲ್ವ ಅದು ಆ್ಯಡ್ ಮಾಡಬೇಕು, ತುಂಬ ಚೆನ್ನಾಗಿ ಅನಿಸುತ್ತೆ. ಅದನ್ನು ಫುಲ್ ಕುದ್ದ ಮೇಲೆ ಆ್ಯಡ್ ಮಾಡಬೇಕು. ಬಿಫೋರೇ ಹಾಕಿದ್ರೆ ಅದು ಗಟ್ಟಿ ಆಗಿಬಿಡುತ್ತೆ. ಇನ್ನು ನೆಕ್ಸ್ಟ್ ನಾನಿಲ್ಲಿ ಕುಬ್ಸಿ ಪಲ್ಯ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತೀನಿ. 2 ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕುಬ್ಸಿ ಪಲ್ಯ ಎಲ್ರಿಗೂ ತುಂಬಾ ಇಷ್ಟ, ನಮ್ಮ ಮನೆಯಲ್ಲಂತೂ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಇದು ಚಿಕ್ಕ ಮಕ್ಕಳು ಇಟ್ಕೊಂಡು ದೊಡ್ಡವ್ರ ತನಕ ಆರಾಮ್ಸೆ ಊಟ ಮಾಡ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಇನ್ನು ಅದರ ಜೊತೆಗೆ ರೊಟ್ಟಿನೇ ಆಗಬೇಕು. ನಾವು ಚಪಾತಿನ ಜೊತೆ ತಿಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ರೊಟ್ಟಿನೇ ಆಗಬೇಕು. ಹಾಗಾಗಿ ಇಲ್ಲಿ ರೈಸಿಗೆ ಕೂಡ ಇಟ್ಕೊಂಡಿದ್ದೀನಿ. ರೈಸ್ ಕೂಡ ಆಗಿದೆ, ಆ ಕಡೆ ಪಲ್ಯ ಕೂಡ ರೆಡಿಯಾಗಿದೆ.
ಹಾಗೆ ಈ ಕಡೆ ಗುಬ್ಸಿ ಪಲ್ಯ ಕೂಡ ರೆಡಿಯಾಗಿದೆ. ಇನ್ನೇನಿಲ್ಲ, ಒಂದು ಸ್ವಲ್ಪ ರೊಟ್ಟಿ ಮಾಡಿಕೊಂಡು ಸೊ ಇನ್ನು ಅವರಿಗೆ ಡಬ್ಬಿಗೆ ಹಾಕಿ ರೆಡಿ ಮಾಡಿ ಇನ್ನು ಸ್ಕೂಲಿಗೆ ಕಳಿಸ್ಬೇಕು. ಇನ್ನು ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫಸ್ಟಿಗೆ ಒಂದು 2 ಮಾಡಿದೆ, ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಅಂದರೆ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಹೆಂಗಾಗುತ್ತೆ ಅಲ್ವಾ, ಹಾಗೆ ಚೆನ್ನಾಗಿ ಬರುತ್ತೆ. ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಎದ್ದು ರೊಟ್ಟಿ ಮಾಡಿದ್ದೆ. ಇವತ್ತು ಭಾಳ ದಿನದಿಂದ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಯಾಕೆ ರೊಟ್ಟಿ ಮಾಡಿದೆ ಅಂತಂದರೆ, ಊರಿಗೆ ಹೋದಾಗ ನನಗೆ ಇಬ್ಬರು ಕೇಳಿದರು. ಏನಂದ್ರೆ, ಸಿಟಿಯಲ್ಲಿ ಇರ್ತೀರಾ, ಬರೀ ಚಪಾತಿನೇ ತಿನ್ನಿಸ್ತೀರಾ ಮಕ್ಕಳಿಗೆ, ರೊಟ್ಟಿ ಅದೇನಾದರೂ ತಿನ್ನಿಸ್ತೀರಾ ಇಲ್ವಾ ಅಂತೇಳ್ಬಿಟ್ಟು ಕೇಳಿದರು. ಹಾಗಾಗಿ ಬಟ್ ಕೆಲವೊಂದು ಬ್ಲಾಗಲ್ಲಿ ನಾನು ರೊಟ್ಟಿ ಹಾಕಿದ್ದೀನಿ. ಬಟ್ ಆದರೆ ಇನ್ನೊಂದು ಕೆಲವೊಂದು ಬ್ಲಾಗಲ್ಲಿ ಹಾಕಿಲ್ಲ. ಯಾಕಂದರೆ ಎಲ್ಲ ಡೈಲಿ ಇದ್ದೇ ಇರುತ್ತಲ್ವ, ಅದನ್ನು ಯಾಕೆ ಹಾಕೋದು ಅಂತ ಹೇಳಿಬಿಟ್ಟು ನಾನು ಹಾಕಿರಲಿಲ್ಲ. ಬಟ್ ಮಕ್ಕಳಿಗೆ ಚಪಾತಿ ಆಮೇಲೆ ಸ್ನ್ಯಾಕ್ಸು ಇದಿಷ್ಟೇ ಹೇಗೆ ಮಾಡೋಕ್ಕಾಗುತ್ತೆ. ರೊಟ್ಟಿನೂ ಕೂಡ ಇಂಪಾರ್ಟೆಂಟೇ. ನಾವು ದಿನದಲ್ಲಿ 1 ಟೈಮ್ನಾದರೂ ರೊಟ್ಟಿ ತಿನ್ನಿಸ್ತೀನಿ. ಬೆಳಗ್ಗೆ ತಿನ್ನಿಸಿದ್ರೆ ಮಧ್ಯಾಹ್ನಕ್ಕೆ ತಿನ್ನಿಸಲ್ಲ, ಮಧ್ಯಾಹ್ನಕ್ಕೆ ತಿನ್ನಿಸಿದ್ರೆ ರಾತ್ರಿ ತಿನ್ನಿಸಲ್ಲ. ಸೊ 1 ಟೈಮು ರೊಟ್ಟಿ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಇನ್ನು ಟಿಫಿನ್ಗಂತೂ ಚಪಾತಿ ಆ್ಯಂಡ್ ರೊಟ್ಟಿ 2 ಕಟ್ಟಬೇಕು. ಬೇಕಾದರೆ ಬೇರೆ ಬೇರೆ ಐಟಮ್ಸ್, ಈ ಜೋಳದಲ್ಲಿ ಬೇರೆ ಬೇರೆ ಐಟಮ್ಸ್ ಎಲ್ಲ ಮಾಡಿ ಕಟ್ಬೋದು. ಬಟ್ ಆದರೆ ಅವ್ರಿಗೇನೋ ಒಂದು ಮನೆಯಲ್ಲಿ ಮಕ್ಕಳು ತಿಂತಾರೆ. ಆ ಸ್ಕೂಲಲ್ಲಿ ಬಂದ ತಕ್ಷಣ ಸ್ನ್ಯಾಕ್ಸ್ ಬೇಡ, ರೊಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ರೊಟ್ಟಿ ಚಪಾತಿ 2 ಅಲೌ ಮಾಡಿದ್ದಾರೆ. ಹಾಗಾಗಿ ಕಟ್ತಾ ಇರ್ತೀನಿ. ಡೈಲಿ ಯಾಕೆ ಹಾಕೋದು ಹಾಕಿದ್ದನ್ನೇ ಅಂತ ಹೇಳ್ಬಿಟ್ಟು ಹಾಕಿಲ್ಲ. ಹಾಗಾಗಿ ಭಾಳಷ್ಟು ಜನ ಕೇಳಿದರು ನನಗೆ, ರೊಟ್ಟಿ ಮಾಡಲ್ವಾ ನೀವು, ಬರೀ ಚಪಾತಿನೇ ಮಾಡ್ತೀರಾ, ಮಕ್ಕಳಿಗೆ ರೊಟ್ಟಿ ತಿನ್ನಿಸ್ಬೇಕು, ಚಪಾತಿ ತಿನ್ನಿಸ್ಬಾರ್ದು ಜಾಸ್ತಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ತೋರಿಸ್ದೆ ಅಷ್ಟೇ. ಮಾಡ್ತೀವಿ, ಮಕ್ಕಳಿಗೆ ಎಲ್ಲ ಥರ ಅಡುಗೆನ ಮಾಡಿ ತಿನ್ನಿಸ್ತೀವಿ. ಅದು ಬಿಟ್ಟರೆ ಸ್ನ್ಯಾಕ್ಸು ಕೂಡ ಮನೆಯಲ್ಲೇ ಮಾಡಿಕೊಡ್ತೀನಿ ಆಲ್ಮೋಸ್ಟು. ಏನೋ ಒಂದು ಕೇಸ್ ಆಗಲಿಲ್ಲ ಅಂತಂದರೆ ಸೊ ಹೊರಗಡೆ ಹೋಗಿ ತಿನ್ನಿಸ್ಕೊಂಬರ್ತೀನಿ. ಅದನ್ನು ಕೂಡ ನೋಡಿ ತಿನ್ನಿಸ್ತೀವಿ ಮಕ್ಕಳಿಗೆ. ಸೊ ಗಾಯ್ಸ್, ಹಾಗೆ ಬನ್ನಿ, ಇವತ್ತು ಕೆಲವೊಂದು ಬ್ಲೌಸ್ ಇದೆ, ಅದನ್ನು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ಇವತ್ತೆಲ್ಲ ಸ್ವಲ್ಪ ಏನೇನೋ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಏನಂದರೆ, ಸೊ ಕೆಲಸದವ್ರು ಬಂದುಬಿಟ್ಟು ಅದನ್ನೆಲ್ಲ ಪ್ಲ್ಯಾನೆಲ್ಲ ಉಲ್ಟಾ ಪಲ್ಟಾ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ಕೆಲವೊಂದು ಬ್ಲೌಸ್ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಕೂಡ ಸ್ಟಿಚ್ ಮಾಡ್ತೀನಿ ಇವಾಗ. ಹಾಗೆ ಅಮ್ಮಂದು ಕೆಲವೊಂದು ಗಿಫ್ಟ್ ಎಲ್ಲ ಬಂದಿತ್ತು, ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ನಾಳೆ ಬರುತ್ತೆ ಅದು ಬ್ಲಾಗು. ಓಕೆ, ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸಡನ್ಲಾಗಿ ಬಂದುಬಿಟ್ರು ಅವರು, ಗೊತ್ತಿರಲಿಲ್ಲ ಬರ್ತಾರ ಅಂತ ಹೇಳಿಬಿಟ್ಟು. ಹಾಗಾಗಿ ಸಡನ್ಲಾಗಿ ಬಂದರು. ಬಂದಮೇಲೆ ಎಲ್ಲ ಬಿಟ್ಬಿಟ್ಟು ಆಮೇಲೆ ಅವ್ರ ಕಡೆನೇ ಕೂತ್ಕೊಂಡ್ಬಿಟ್ಟೆ. ಅವರು ಒಳಗಡೆಯಿಂದ ಹೊರಗಡೆ, ಹಾಲು, ಕಿಚನ್ನು, ಬಾತ್ರೂಮು, ಎಲ್ಲ ಕಡೆ ಬಾಲ್ಕನಿ ಎಲ್ಲ ಕಡೆ ಚೆಕ್ ಮಾಡಿ, ಅದು ಏನೇನೋ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅದನ್ನು ಕೂಡ ಸರಿ ಮಾಡಿ ಹೋಗೋಷ್ಟೊತ್ತಿಗೆ ಟೈಮ್ ಇಷ್ಟೊತ್ತಾಯಿತು. ಇನ್ನು ಇಲ್ಲಿಂದ ನಾನು ಎಲ್ಲ ಸಜ್ಜು ಮಾಡಿಕೊಂಡು ಮತ್ತೆ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಇವಾಗ ಮಕ್ಕಳು ಬೇರೆ ಬರ್ತಾರೆ. ಹಾಗಾಗಿ ಆ ಬ್ಲಾಗು ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಈಗ ನಾನೊಂದು ಬ್ಲೌಸ್ ಇದೆ, ಅದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಓಕೆ, ಫ್ರೆಂಡ್ಸ್, ನಾನು ನಿನ್ನೆ ನೈಟು ಇದೊಂದು ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಬಟ್ ಇದು ಇನ್ನೂ ಉಕ್ಸು ಗುಂಡಿ ಏನೂ ಮಾಡಿಲ್ಲ. ಬಟ್ ಇದು ಎಮರ್ಜೆನ್ಸಿ ಕೊಡೋದಿತ್ತು. ಲಾಸ್ಟ್ ಟೈಮ್ ಒಂದಿಷ್ಟು ಬ್ಲೌಸ್ಗಳು ಹೊಲ್ಕೊಟ್ಟಿದ್ದೆ. ಬಟ್ ಇನ್ನೊಂದು 2 ಇದೆ, ಅದಿಷ್ಟು ಹೊಲಿಬೇಕು. ಬಟ್ ನಿನ್ನೆ ನೈಟು ಇದೊಂದು ಬ್ಲ್ಯಾಕ್ ಕಲರ್ ಬ್ಲೌಸ್ ರೆಡಿ ಮಾಡಿದ್ದೀನಿ. ಸೊ ವಿ ಶೇಪ್ ಇದೆ, ವಿ ಶೇಪ್ ಅಲ್ಲ, ಪಂಚ್ಕೊಳ್ಳಿದೆ. ಸೊ ಕಾಣಿಸ್ತಾ ಇದೆಯಲ್ವ. ಬಟ್ ಇದು ಅಷ್ಟೊಂದು ಚೆನ್ನಾಗೇನಿಲ್ಲ ಬ್ಲೌಸು. ಬಟ್ ಸ್ಯಾರಿಯಲ್ಲಿ ಮಾತ್ರ ಚೆನ್ನಾಗಿ ಅನಿಸ್ಬೋದು, ಅಂದರೆ ಕ್ವಾಲಿಟಿ ವೈಸ್ ಆಗಿರ್ಬೋದು. ಹಾಗಾಗಿ ಸಿಂಪಲ್ಲಾಗಿ ಪಂಚ್ಕೊಳ್ಳಿಟ್ಬಿಟ್ಟು ರೆಡಿ ಮಾಡಿದ್ದೀನಿ. ಇದು ಹಾಫ್ ಸ್ಲೀವ್ ಇದೆ. ಸೊ ಇದು ಪಂಚ್ಕೊಳ್ಳಿಟ್ಟು. ಇನ್ನು ಫ್ರಂಟ್ ಬಂದುಬಿಟ್ಟು ರೌಂಡ್ ಆಗಿದೆ. ಇದು ಫ್ರಂಟ್ ಎಂಡ್ ಡಿಸೈನ್ ಏನು ಇಟ್ಟಿಲ್ಲ ನಾನು, ರೌಂಡ್ ಶೇಪಲ್ಲಿದೆ. ಸೊ ಈ ಥರ ಇನ್ನೊಂದು 2-3 ಬ್ಲೌಸ್ ಇದೆ, ಅದನ್ನು ಕೂಡ ರೆಡಿ ಮಾಡಿ. ಸೊ ಇಲ್ಲಿದೆ, ತೋರಿಸಿದ್ದೀನಲ್ವ. ಲಾಸ್ಟ್ ಟೈಮ್ ನಾನು ತೋರಿಸಿದಾಗ ಹೊಲಿಬೇಕು ಅಂತ ಅಂದ್ಕೊಂಡೆ. ಬಟ್ ಊರಿಗೆ ಹೋಗೋದು ಬರೋದು ಜಾತ್ರೆ ಇರೋದ್ರಿಂದ ನನಗೆ ಸ್ಟಿಚ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವಾಗ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವತ್ತು 2 ಬ್ಲ್ಯಾಕು, ಇದೊಂದು ಪರ್ಪಲ್ ಕಲರ್ನಲ್ಲಿದೆ. ಲೈಟ್ ಪರ್ಪಲ್ ಇದೆ, ಡಾರ್ಕ್ ಪರ್ಪಲ್ ಅಲ್ಲ. ಬಟ್ ಅದಷ್ಟು ಇವತ್ತು ಫಿನಿಶ್ ಮಾಡೋಣ.
ಫ್ರೆಂಡ್ಸ್, ಇನ್ನು ನಾನು ಬ್ಲೌಸ್ ರೆಡಿ ಮಾಡ್ತಾಯಿದ್ದೀನಿ. ಹಾಗಾಗಿ ಬ್ಲೌಸ್ ರೆಡಿ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ನಾನಿಲ್ಲಿ ಬ್ಲೌಸು ಫಿನಿಷ್ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಅದಾದಮೇಲೆ ಯಜಮಾನ್ರು ಹೊರ ಕಡೆಯಿಂದ ಸ್ನ್ಯಾಕ್ಸ್ ತೊಗೊಂಬಂದರು. ಬಟ್ ಇದು ಹೊಸದು ಶಾಪ್ ಅಂತೆ, ಅಲ್ಲಿ ಮಾಡಿರೋದು. ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಹೇಳಿಬಿಟ್ಟು ಪಾರ್ಸಲ್ ತೊಗೊಂಬಂದಿದ್ದಾರೆ ಮನೆಗೆ. ಬಟ್ ಅಪ್ಪುಗೆ ಇದು ತುಂಬಾ ಇಷ್ಟ. ಪಾವ್ ಬಜ್ಜಿ ಅಂದರೆ ಅವನಿಗೆ ತುಂಬಾ ಇಷ್ಟ. ಹಾಗಾಗಿ ಟೇಸ್ಟ್ ನೋಡ್ತಾ ಇದ್ದಾನೆ. ಚೆನ್ನಾಗಿ ಅನಿಸ್ತು ಅಂದರೆ ನಾವು ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗಿ ಊಟ ಅಥವಾ ಸ್ನ್ಯಾಕ್ಸು ಏನಾದರೂ ಮಾಡ್ಬೋದು. ಬಟ್ ನ್ಯೂ ಅಂತ ಹಾಗಾಗಿ ತೊಗೊಂಡು ಬಂದಿದ್ದಾರೆ. ಬಟ್ ಅಪ್ಪು ಹೇಳ್ತಾ ಇದ್ದಾನೆ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದ. ಆಮೇಲೆ ಸೊ ಇದ್ರದ್ದು ಪಲ್ಯ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಭಾಳಷ್ಟೇ ಇದೆ. ಇನ್ನು ಬೇಲ್ಪುರಿ ಕೂಡ ತೊಗೊಂಬಂದಿದ್ರು. ಇನ್ನು ತಿಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಜಸ್ಟ್ ಊಟ ಆಯಿತು. ಸೊ ಊಟ ಮುಗಿಸ್ಕೊಂಡು ಇನ್ನೊಂದೆರಡು ಬ್ಲೌಸ್ ಇತ್ತು, ಅದನ್ನು ಕೂಡ ಕಟ್ ಮಾಡಿಟ್ಟಿದ್ದೀನಿ ಇಲ್ಲಿ 2. ಬಟ್ ಇವೆರಡು ಹೊಲಿಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಬಟ್ ಒಂದೇ ಇವತ್ತು ಬ್ಲೌಸ್ ಆಗಿರೋದು. ಸೊ ಅದು ಇಲ್ಲಿದೆ ನೋಡಿ. ಸೊ ಇವತ್ತು ಇದೊಂದು ಬ್ಲೌಸ್ ರೆಡಿ ಮಾಡಿದ್ದೀನಿ. ಇದು ಚೌಕ್ಗಳು ಇಟ್ಬಿಟ್ಟು ಹೊಲಿದಿದ್ದೀನಿ. ಡಿಸೈನ್ ಏನು ಮಾಡಿಲ್ಲ, ಬಟ್ ಹೀಗೆ ಇಷ್ಟ ಅಂತೆ, ಹಾಗಾಗಿ ಹೀಗೆ ಮಾಡಿದ್ದೀನಿ. ಇದರ ತೋಳು ಬಂದುಬಿಟ್ಟು ಈ ಥರ ಹಾಫ್ ಸ್ಲೀವ್ ಇದೆ. ಬಟ್ ಹಿಂದ್ಗಡೆ ಬಂದುಬಿಟ್ಟು ಚೌಕ್ಗಳು ಆ್ಯಂಡ್ ಮುಂದ್ಗಡೆ ಬಂದುಬಿಟ್ಟು ರೌಂಡ್ ನೆಕ್ ಇಟ್ಟಿದ್ದೀನಿ. ಸೊ ಡೈಲಿ ಯೂಸಸ್ಗೆ ಇದೇ ಥರ ಬ್ಲೌಸ್ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಸೊ ಇದನ್ನು ಒಂದು ರೆಡಿ ಮಾಡಿದ್ದೀನಿ. ಇನ್ನೊಂದೆರಡು ಬ್ಲೌಸ್ ಇದೆ, ಇಲ್ಲೊಂದಿದೆ ಬ್ಲ್ಯಾಕು, ಇನ್ನೊಂದಿದೆ. ಬಟ್ ಇವಾಗ ಜಸ್ಟ್ ನಾನು ಇವೆರಡು ಕಟ್ ಮಾಡಿಕೊಂಡೆ. ಬಟ್ ಇದೊಂದು ಕಟ್ ಮಾಡಿಕೊಂಡೆ. ಬಟ್ ಹೊಲಿಬೇಕು ಅಂದೆ. ಬಟ್ ಟೈಮ್ ಬಂದುಬಿಟ್ಟು 11 o'clock ಆಗ್ತಾಯಿದೆ. ಸೊ ನಿದ್ದೆ ಬರ್ತಾಯಿದೆ, ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾಳೆ ಅವು 3 ಬ್ಲೌಸು ಫಿನಿಷ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಕೆಲಸ ಬಂತು ಅಂದರೆ. ಬಟ್ ಆ ಬ್ಲೌಸ್ ಕೂಡ ಲೇಟ್ ಆಗಿಬಿಡತ್ತೆ. ಹೊಲಿಬೇಕು ಅಂತ ಅಂದ್ಕೊಂಡಾಗ ರೆಡಿ ಮಾಡೋಕ್ಕಾಗಲ್ಲ. ಬಟ್ ಸ್ವಲ್ಪ ನಡೆಯುತ್ತೆ. ಒಂದು ವೀಕ್ ಏನೋ ಟೈಮ್ ತೊಗೊಂಡಿದ್ದೀನಿ. ಆ ವೀಕಲ್ಲಿ ಹೊಲಿದು ಕೊಟ್ರಾಯ್ತು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಹಾಗಾಗಿ ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.